ನಮಸ್ತೆ ಸ್ನೇಹಿತರೆ. ನಮ್ಮಗಳಿಗೆ ಯಾಕೆ ಈ ಥರ ಆಲೋಚನೆಗಳು ನಾವು ಮಾಡಲ್ಲ? ಏನಂದರೆ ಬೆಂಗಳೂರಲ್ಲಿ ತುಂಬ ಸಿಗ್ನಲ್ಗಳಿದೆ, ತುಂಬ ಹೆವಿ ಟ್ರಾಫಿಕ್ ಇದೆ. ಸೊ ಎಲ್ಲರೂ ಟ್ರಾಫಿಕಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಅನುಭವಿಸ್ತಾ ಇರ್ತೀವಿ ಅಲ್ವಾ? ಕೆಲವೊಂದು ಸಿಗ್ನಲ್ಗಳಲ್ಲಿ ನಿಮಗೆ ಫ್ರೀ ಲೆಫ್ಟ್ ಇರುತ್ತೆ. ಅಕಸ್ಮಾತ್ ಏನಾದರೂ ಆ ಸಿಗ್ನಲ್ ಜಾಮ್ ಆಗಿದ್ದಾಗ ಸ್ಟ್ರೈಟ್ ಹೋಗ್ಬೇಕಾದವರು ಫ್ರೀ ಲೆಫ್ಟ್ ಹತ್ರನೂ ಬಂದು ಬೇಗ ಮನೆಗೆ ಹೋಗೋಣ ಅಂತ ನಿಂತುಬಿಟ್ರೆ, ಫ್ರೀ ಲೆಫ್ಟ್ ಹೋಗೋರು ಏನಾದರೂ ಅಲ್ಲಿ ಗ್ರೀನ್ ಸಿಗ್ನಲ್ ಕಾಣಿಸ್ತಾ ಇದ್ದರೆ ಆರನ್ನು ಹೊಡೆದು ಅವ್ರಿಗೆ ದಾರಿ ಬಿಟ್ಕೊಡ್ಬೇಕು. ಹಂಗೆ ಮಾಡಿಬಿಡ್ತಾರೆ. ಹೇಗಾದರೂ ಮಾಡಿ ನಮಗೆ ಫ್ರೀ ಇರೋ ದಾರಿನಲ್ಲಿ ನಾವು ಹೋಗ್ಬಿಡ್ಬೇಕಷ್ಟೆ. ಇದು ನಮ್ಮ ಆಲೋಚನೆ. ಅದೇ ಒಂದು ಸಿಗ್ನಲಲ್ಲಿ ಒಂದು ಆಂಬುಲೆನ್ಸ್ ಬಂದು ತಗಲಾಕೊಂಡು ಜಾಮಾಗಿ ನಿಂತ್ಕೊಂಡ್ರೆ ನಾವು ಇಷ್ಟೇ ಕಾಳಜಿ ತಗೊಂಡು ಇಷ್ಟೇ ಆರನ್ನು ಹೊಡೆದು ಯಾಕೆ ನಾವು ಆ ಆಂಬುಲೆನ್ಸ್ ದಾರಿ ಮಾಡಿಕೊಡಲ್ಲ? ಏಕೆ? ನಮ್ಮ ಸ್ವಾರ್ಥಕ್ಕೆ ನಾವು ಫ್ರೀ ಲೆಫ್ಟ್ ಇರೋದನ್ನ ಬಳಸ್ಕೊತೀವಿ. ಎಲ್ಲರೂ ಒಂದು 10 ಜನ ಆರನ್ನು ಹೊಡೆದು ಕಂಟಿನ್ಯೂ ದಾರಿ ಬಿಡಿಸ್ಕೊಂಡ್ಬಿಡ್ತೀವಿ. ಅದೇ ಒಂದು ಆಂಬುಲೆನ್ಸ್ಗೆ ಯಾಕೆ ದಾರಿ ಬಿಡಿಸ್ಕೊಡಲ್ಲ ನಾವು? ನೋಡಿ, ನಮ್ಮ ದೇಶದಲ್ಲಿ ಆಂಬುಲೆನ್ಸ್ಗೆ ಝೀರೋ ಟ್ರಾಫಿಕ್ ಇಲ್ಲ. ರಾಜಕಾರಣಿಗಳಿಗೆ ಮಾತ್ರ ಝೀರೋ ಟ್ರಾಫಿಕ್ ಇದೆ. ಯಾಕೆ? ಅವ್ರು ಬೇಗ ಹೋಗೋದಕ್ಕೆ. ಒಂದು ಯೋಚನೆ ಮಾಡಿ, ಅವ್ರಿಗೆ ಅಷ್ಟು ಝೀರೋ ಟ್ರಾಫಿಕ್ ಕೊಟ್ಟು ಅವ್ರನ್ನ ಅಷ್ಟು ಬೇಗ ಅವ್ರವ್ರ ಕೆಲಸಗಳಿಗೆ ನಾವು ತಲುಪಿಸ್ತೀವಲ್ಲ, ಅಷ್ಟು ಫಾಸ್ಟಾಗಿ ಹೋಗೋ ರಾಜಕಾರಣಿಗಳು ನಮ್ಮ ದೇಶನ ಇನ್ನೆಷ್ಟು ಫಾಸ್ಟಾಗಿ ತೊಗೊಂಡೋಗ್ಬೇಕು. ಒಂದು ಜೀವ ಉಳಿಸೋದಕ್ಕೆ ನಮ್ಮ ದೇಶದಲ್ಲಿ ಝೀರೋ ಟ್ರಾಫಿಕ್ ಇಲ್ಲ, ರಾಜಕಾರಣಿಗಳಿಗೆ ಝೀರೋ ಟ್ರಾಫಿಕ್ ಇದೆ. ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಕರ್ನಾಟಕ ಬಲ